ಮಕರ ಸಂಕ್ರಾಂತಿಯ ಹಬ್ಬದ ದಿವಸ ಈ ಒಂದು ವಸ್ತುವನ್ನು ನೀವು ದಾನ ಮಾಡಿ ನೋಡಿ, ನಿಮ್ಮ ಮನೆ ಅಭಿವೃದ್ಧಿ, ಆರ್ಥಿಕ ಪ್ರಗತಿ, ಏಳಿಗೆ ಅನ್ನುವುದು ಕಾಣುತ್ತದೆ. 2026ನೇ ಇಸವಿಗೆ ಸ್ವಂತ ಮನೆ ನಿರ್ಮಾಣವಾಗುತ್ತದೆ. ಕೈ ಬಿಟ್ಟಿರುವಂತಹ ದುಡ್ಡು ಕಾಸುಗಳು ಮತ್ತೆ ಬಂದು ನಿಮ್ಮ ಕೈ ಸೇರುತ್ತದೆ. ಕೋಟಿಗೆ ಅಧಿಪತಿ, ಕೋಟ್ಯಾಧಿಪತಿ ಆಗುತ್ತೀರಾ. ಯಾವ ವಸ್ತುವನ್ನು ದಾನ ಮಾಡಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ಅದೃಷ್ಟಧಾರೆ ಯೂಟ್ಯೂಬ್ ಚಾನಲನ್ನು ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ನೀವೇನಾದರೂ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಮೊದಲು ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಪ್ರತಿಯೊಂದು ಸಮಸ್ಯೆಗೆ ಶಾಶ್ವತ ಪರಿಹಾರ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ. ಉಚಿತ ಭವಿಷ್ಯ, ಖಚಿತ ಪರಿಹಾರ ಶತಸಿದ್ಧವಾಗಿ ಸಾಧ್ಯವಾಗುತ್ತದೆ. ಇನ್ನು ಮಕರ ಸಂಕ್ರಾಂತಿಯ ಹಬ್ಬದ ದಿನ ಯಾವ ಒಂದು ವಸ್ತುವನ್ನು ದಾನ ಮಾಡಬೇಕು, ಇದರಿಂದ ಏನೆಲ್ಲ ಆಗುತ್ತೆ ಅಂತ ನೋಡುವುದಾದರೆ, ಮಕರ ಸಂಕ್ರಾಂತಿ ದಿನ ಆಗಿರಬಹುದು ಅಥವಾ ಮಾರನೇ ದಿನ ಆಗಿರಬಹುದು, ದೇವಸ್ಥಾನಕ್ಕೆ ಹೋಗಿ ದೇವರ ಪೂಜೆ ಮಾಡುವ ಅರ್ಚಕರಿಗೆ ನೀವು ಕರವಸ್ತ್ರವನ್ನು ದಾನ ಮಾಡಬೇಕು. ಕರವಸ್ತ್ರ ಅಂದರೆ ಕರ್ಚಿಫ್. ಪುರೋಹಿತರಿಗೆ ನೀವು ಅದನ್ನು ದಾನ ಮಾಡಬೇಕು ಒಂದು. ಅಥವಾ ದೇವಸ್ಥಾನದ ಮುಂದೆ ಕುಳಿತಿರತಕ್ಕಂತಹ ಭಿಕ್ಷುಕರಿಗೆ ಯಾರಾದರೂ ಒಬ್ಬರಿಗೆ ತುಂಬ ಕಷ್ಟದಲ್ಲಿದ್ದಾರೆ ಅಂತ ನಿಮಗನ್ನಿಸಿದ್ರೆ ಅವರಿಗೆ 11 ರೂಪಾಯಿ ನೀವು ದಾನವನ್ನು ಮಾಡಬೇಕು. ಅದು ನಿಮಗೆ ಅಕ್ಷಯವಾಗುತ್ತದೆ. ದುಡ್ಡಿನ ಸಮಸ್ಯೆಗಳು ನಿವಾರಣೆ ಆಗುವುದಂತೂ ಶತಸಿದ್ಧ. ಮಕರ ಸಂಕ್ರಾಂತಿಯ ಹಬ್ಬದ ಸಮಯದಲ್ಲಿ ನೀವು ಈ ರೀತಿ ಕೆಲಸಗಳನ್ನು ಮಾಡುವುದರಿಂದ ಶೀಘ್ರ ಮನೆ ಕಟ್ಟುವ ಯೋಗಗಳು ಬರುತ್ತದೆ. ಬಾಡಿಗೆ ಮನೆಯಲ್ಲಿರುವವರು ಸ್ವಂತ ಮನೆಗೆ ಖಂಡಿತವಾಗಿಯೂ ಹೋಗುತ್ತೀರಿ. ಶೀಘ್ರ ಮನೆ ಕಟ್ಟಲು ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳಿಗೆ ಒಂದು ಕರೆ ಮಾಡಿ, ಅವರು 108 ದಿನಗಳ ಕಾಲ ಪೂಜೆ ಮಾಡಿದಂತಹ ಇಟ್ಟಿಗೆಯನ್ನು ನೀವು ವಿಳಾಸ ಹೇಳಿದ್ರೆ ನಿಮ್ಮ ಮನೆಗೆ ಕೊರಿಯರ್ ಮಾಡುವ ಮುಖಾಂತರ ಕಳುಹಿಸಿಕೊಡುತ್ತಾರೆ. ಅದನ್ನು ಪ್ರತಿನಿತ್ಯ ಮನೆಯಲ್ಲಿಟ್ಟು ಪೂಜೆ ಮಾಡಿ. ತುಂಬನೇ ಒಳ್ಳೆಯದಾಗುತ್ತೆ. ಮನೆಗೆ ಗೃಹಲಕ್ಷ್ಮಿ ಅನ್ನುವುದು ಆಗಮನವಾಗುತ್ತದೆ. ಗೃಹ ರಕ್ಷಣೆ ಅನ್ನುವುದು ದೊರೆಯುತ್ತದೆ. ಸ್ವಂತ ಮನೆ ನಿರ್ಮಾಣವಾಗುತ್ತದೆ. ಹಬ್ಬ ಹರಿದಿನಗಳಲ್ಲಿ ಬಡವರಿಗೆ ನೀವು ಏನೇ ದಾನ ಮಾಡಿದ್ರೂ ಕೂಡ ಅದು ನಿಮಗೆ ಮತ್ತೆ ಬಂದು ಕೈ ಸೇರುತ್ತದೆ. ಮನುಷ್ಯನ ಜೀವನದಲ್ಲಿ ಒಂದಲ್ಲ ಒಂದು ರೀತಿಯಾದಂತಹ ಕಷ್ಟಗಳು ಇದ್ದೇ ಇರುತ್ತದೆ. ಪ್ರತಿಯೊಂದು ಕಷ್ಟಕ್ಕೂ ಸರಿಯಾದ ಮಾರ್ಗ, ಸರಿಯಾದ ಭವಿಷ್ಯವನ್ನು ಹೇಳುತ್ತಾ ಅದಕ್ಕೆ ಪರಿಹಾರವನ್ನು ತಿಳಿಸ್ಕೊಡ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಗಳು. ಅವರಿಗೆ ಒಂದೇ ಒಂದು ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡಿಕೊಳ್ಳಿ. ಉಚಿತವಾಗಿಯೇ ಪರಿಹಾರವನ್ನು ಹೇಳುತ್ತಾರೆ.